ಮಾರ್ಕ್ ಮೂವಿ ನೆಕ್ಸ್ಟ್ ಲೆವೆಲ್ ಹೊಂಟೈತಿ ಸುದೀಪ್ ಅಣ್ಣ ಅಂತ. ಸೊ ಅಂತದ್ರಾಗ ಟ್ರೇಲರ್ ಅಂತೂ ಅನ್ನಾವತ್ ಐತಿ. ಸೊ ಫಿಲ್ಮ್ ಸಂಬಂಧ ಎಲ್ಲರೂ ಡಿಸೆಂಬರ್ ಮಾಡನು ವೇಟ್ ಮಾಡಾಕತ್ತಾರ ಎಲ್ಲ ಒಂದ್ ಕಡೆ. ಸೊ ನೀ ಬಂದು ಹಿಂಗ್ ಗೊತ್ಕೊಳ್ಳಿ ನನ್ನ ಟೈಟಲ್ ನನ್ನ ಒಂದು ಹೆಸರು ಇದೆಲ್ಲ ಹೇಳ್ತೀನಿ ನೋಡು ದೋಸ್ತ, ಓಪನ್ ಹೇಳ್ತೀನಿ ನಾನು, ನೀ ನೋಡಿ ಹಂಗೇನ್ರ ಇತ್ತಂದ್ರೆ ಸೊ ಅದಕ್ಕೆ ಆದಂತ ಲೀಗಲಿ ಆಕ್ಷನ್ಸ್ ಇರ್ತಾವ. ರಿವ್ಯೂ ಆ ಲೆವೆಲ್ ಹೊಂಟೈತಿ. ಸೊ ಎಲ್ಲಾರು ಲೈಕ್ ಮಾಡುವಾಗ ಒಂದು ನೆಕ್ಸ್ಟ್ ಲೆವೆಲ್ ಹೇರ್ ಸ್ಟೈಲ್ ಆಗ್ಲಿ ಇದು ಒಂದು ಕಾನ್ಸೆಪ್ಟ್ ಅಂದ್ರೆ ಬೇರೆ ರೂಟ್ ನಾಗ ಬಂದ್ ಈ ಸಲ ಡಿಸೆಂಬರ್ ಆಗ ಬರತ್ತಾರ ಸುದೀಪ್ ಅಣ್ಣ. ಸೊ ಎಲ್ಲೋ ಒಂದ್ ಕಡೆ ಸೊ ಹಿಂಗ್ ಬಂದ್ ಕೂಡಲೇ ಲಿಟ್ರಲಿ ಹೇಳ್ತೀನಿ, ನಿನ್ನ ಹೆಸರು ಮಾಡ್ಕೋಬೇಕಿತ್ತಂದ್ರೆ ಮಾಡ್ಕೋದೋಸ್ತ, ಇಲ್ಲ ನಂಗಿಲ್ಲ, ಅದ್ರಾಗ ಏನ್ ಬೇಜಾರ ಇಲ್ಲ. ನೀವು ಒಂದು ನೋಡಿ ಎಫರ್ಟ್ ಮಾಡಿರ್ತಿ, ನಿನ್ ಕಡೆ ಒಂದು ವೆರಿಫೈಡ್ ಆಗಿದ್ರು ಒಂದು ಡಾಕ್ಯುಮೆಂಟ್ಸ್ ಇತ್ತಂದ್ರೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಇತ್ತಂದ್ರೆ, ಯಾಕಂದ್ರೆ ಫಿಲ್ಮ್ ಚೇಂಬರ್ನಾಗ ನಿನಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಓಕೆ ಇದು ನಿನಗೆ ಟೈಟಲ್ ಇಟ್ಕೊಳಕ್ಕೆ ಏನ್ ಪ್ರಾಬ್ಲಮ್ ಇಲ್ಲಪ್ಪ ಅಂತ ಫಿಲ್ಮ್ ಚೇಂಬರ್ದವ್ರು ನಿನಗೊಂದು ಸರ್ಟಿಫಿಕೇಟ್ ಅಥವಾ ಏನೋ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ. ಸೊ ಅದನ್ನ ತಗೊಂಡು ಅದನ್ನ ತಗೊಂಡೋಗಿ ಲೀಗಲಿ ಬರ್ರಿ. ಎಲ್ಲ ಒಂದ್ ಕಡೆ ಹಿಂಗ್ ಬಂದ ನಾವು ವಿಡಿಯೋದಾಗ ಇಲ್ಲ ನನ್ನ ಟ್ರೇಲರ್ ನನ್ನ ಒಂದು ಟೈಟಲ್ ನ ಇಟ್ಕೊಂಡಾರ, ಅದು ನನ್ನ ಒಂದು ಪಿಕ್ಚರ್ ನ ಹೆಸರು ಇಟ್ಕೊಂಡ ಆ ರಿಲೇಟೆಡ್ ಹಂಗ ಇಟ್ಕೊಂಡ್ರ ಇದು ಈ ಕಾಂಟ್ರವರ್ಸಿ ಬೇಡ ಅಂತ ನನಗೆ. ಒಂದು ಪಿಕ್ಚರ್ ಹೆಸರು ಟೈಟಲ್ ಮಾರ್ಕ್ ಇದ್ರೆ ಸೊ ಅದನ್ನಾಗಿ ಲೀಗಲ್ ಆಗಿ ಬರ್ರಿ. ಅದು ಹೊರತು ಅದಕ್ಕೆ ಆದಂತ ಸಂಬಂಧಪಟ್ಟ ಅಲ್ಲಿ ಡಿಪಾರ್ಟ್ಮೆಂಟ್ ಇರ್ತಾವ. ಸೊ ಅದಕ್ಕೆ ಹೋಗ್ರಿ, ಫಿಲ್ಮ್ ಚೇಂಬರ್ಸ್ ಹೋಗ್ರಿ. ಯಾಕಪ್ಪ ನಾ ಟೈಟಲ್ ಇದ್ದೀನಿ ಅವ್ರಿಗೆ ಯಾಕೆ ಕೊಟ್ರಿ ಅಂತ ನೀವು ಕೇಳ್ರಿ. ಯಾಕಂದ್ರೆ ನೋಡ್ರಿ ಎಲ್ಲೋ ಒಂದ್ ಕಡೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಟ್ಟಾಗ ಒಂದು ಟೈಟಲ್ ನ ಮತ್ತೆ ಅದನ್ನ ಯಾರು ಬೇರೆದವ್ರಿಗೆ ಅದನ್ನ ಮಾರಂಗಿಲ್ಲ. ಸೊ ಅದನ್ನ ಮೊದಲೇ ತಲೆಯಾಗಿ ಇಟ್ಕೋರಿ. ಹಂಗೇನಾದ್ರು ಅಂತಂದ್ರೆ ಸುದೀಪ್ ಅಣ್ಣಗೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಯಾಕಂದ್ರೆ ನೋಡ್ರಿ ಅವ್ರಿಗೆ ಏನ್ರಿ ಒಂದು ಫಿಲ್ಮ್ ಬಗ್ಗೆ ಒಂದು ಅಪ್ರೋಚ್ ಮಾಡಿದಾಗ ಸೊ ಅದನ್ನ ಮಾರ್ಕ್ ಅಂತ ಹೇಳಿದಾಗ ಓಕೆ ಅವ್ರಿಗೆ ಏನಂತೀರಿ ಎಲ್ಲರೂ ತಗೊಂಡಿರ್ತಾರೆ ಡಾಕ್ಯುಮೆಂಟ್ಸ್ ಅಂತ, ಅವ್ರಿಗೆ ಆದಂತ ಒಂದು ಟೀಮ್ ಇರ್ತೈತಿ. ಯಾಕಂದ್ರೆ ಪ್ರತಿಯೊಂದನ್ನು ಹೇಳಂಗಿಲ್ರಿ ಅವ್ರು, ಪ್ರತಿಯೊಂದನ್ನು ಮಾತಾಡಂಗಿಲ್ಲ. ಅದಕ್ಕೆ ಆದಂತ ಅವ್ರ ಒಂದು ಟೀಮ್ ನ ಬ್ಯಾಕ್ ಗ್ರೌಂಡ್ ಆಗಿ ಕೆಲಸ ಮಾಡ್ತೈತಿ. ಸೊ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಎಲ್ಲೋ ಸುದೀಪ್ ಅಣ್ಣನ ಹೆಸರು ಕೆಡಿಸ್ಬೇಕು ಅಥವಾ ಆ ಸಿನಿಮಾನ ಹಾಳು ಮಾಡ್ಬೇಕಂತ ಏನಾದ್ರು ತಲೆ ಇತ್ತಂದ್ರೆ ಅದೇ ಕಾರಣಕ್ಕೂ ತಲೆಯಾಗ ತೆಗೆದ್ ಬಿಡ್ರಿ ಅಂತ ಹಂಗೇನಾದ್ರೆ ಓಪನ್ಲಿ ಆಯ್ತು. ನಿಮ್ಮ ಡಾಕ್ಯುಮೆಂಟ್ಸ್ ನ ತಗೊಂಡ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೊಂಡ ಆ ಫಿಲ್ಮ್ ಚೇಂಬರ್ಗೆ ಹೋಗ್ರಿ. ನಿಮ್ಮ ಮುಂದೆ ಡೈರೆಕ್ಷನ್ ಐತಲ್ಲ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿ ಅದನ್ನ ಒಂದು ಸಬ್ಮಿಟ್ ಮಾಡಿ. ಸೊ ಅದನ್ನ ಹ್ಯಾಂಡಲ್ ಮಾಡ್ತಾರೆ. ಅದನ್ನ ಬಿಟ್ಟು ಈ ಮಾರ್ಕ್ ಮೂವಿ ಟ್ರೇಲರ್ ರಿಲೀಸ್ ಆದಾಗ ಹಿಂಗ್ ಬಂದ್ ಹಿಂಗ್ ಮಾತಾಡೋದು, ನನ್ನ ಟ್ರೇಲರ್ ಇತ್ತು, ನನ್ನ ಟೈಟಲ್ ಇತ್ತು, ನನ್ನ ಒಂದು ಹೆಸರು ಯೂಸ್ ಮಾಡ್ರ ಎಲ್ಲ ಲಿಟ್ರಲಿ ಹೇಳ್ತೀನಿ. ಇಂತ ಏನಾದ್ರು ಫಿಲ್ಮ್ ನ ಹಾಳು ಮಾಡಬೇಕು ಅಂತ ಏನಾದ್ರು ಒಂದು ಕಾನ್ಸೆಪ್ಟ್ ಇತ್ತಂದ್ರೆ ದಯವಿಟ್ಟು ಓದಿನಿ ಅದನ್ನ ತಲೆಯಾಗ ತೆಗೆದ್ ಬಿಟ್ರಿ ಅಂತ. ಮಾರ್ಕ್ ಟ್ರೇಲರ್ ಮನೆ ನೋಡಿದಾಗ ಅನ್ನಾವುತಿತ್ತು. ಸೊ ಅಂತದ್ರಾಗ ಸ್ವಲ್ಪ ಖುಷಿಯಾಗಿ ಅಣ್ಣನ ಬರ್ತ್ಡೇ ಆಯ್ತು ಮೊನ್ನೆ ಸೆಪ್ಟೆಂಬರ್ 2 ಖುಷಿ ಇದು ಅನ್ನೋ ಟೈಮ್ನಾಗ ಕಾಕ ಗಪ್ಪನ ಬಂದ ನನ್ನ ಟ್ರೇಲರ್ ನನ್ನ ಟೈಟಲ್ ನನ್ನ ಹೆಸರಿಟ್ಟರ ಸೊ ಓಕೆ ನಿಮ್ಮ ಪ್ರಕಾರ ನಿಮ್ಮದೇ ಆದ್ರೆ ಅದಕ್ಕೆ ಹೋಗಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಫಿಲ್ಮ್ ಚೇಂಬರ್ಗೆ ಹೋಗಿ ನೋಡ್ರಿ ನಾ ಮಾರ್ಕ್ ಟ್ರೇಲರ್ ಇಟ್ಟಿನಿ ಅವ್ರಿಗೆ ಯಾಕೆ ಕೊಟ್ರಿ ಅಂತ ನೀವು ಅವ್ರನ್ನ ಕೇಳ್ಬೇಕು ಹೊರತು ಯಾವುದೇ ಕಾರಣಕ್ಕೂ ಸುದೀಪ್ ಅಣ್ಣನ ಬ್ಲೇಮ್ ಮಾಡಕ್ ಹೋಗ್ಬಿಡ್ರಿ. ಇದ್ರ ಬಗ್ಗೆ ಅದಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಯಾವುದೇ ಕಾರಣಕ್ಕೂ ಸುದೀಪ್ ಅಣ್ಣನ ಹೆಸರು ಡ್ಯಾಮೇಜ್ ಮಾಡ್ಬೇಕಂತಂದ್ರೆ ತಲ್ಯಾಗ ತೆಗೆದ್ ಬಿಡ್ರಿ. ಅದಕ್ಕೆ ಬಿಡಾಕು ಕೊಡಂಗಿಲ್ಲ. ಯಾಕಂದ್ರೆ ಟ್ರೇಲರ್ ಕನ್ನಡ ಫಿಲ್ಮ್ ಟ್ರೇಲರ್ ನೆಕ್ಸ್ಟ್ ಲೆವೆಲ್ ಐತಿ. ಸೊ ಕನ್ನಡ ಫಿಲ್ಮ್ನ ಒಂದು ಪ್ರೋತ್ಸಾಹ ಮಾಡ್ಬೇಕು ಹೊರತು ಈ ತರ ಬಂದು ನನ್ನ ಟೈಟಲ್ ಬೇಡ ಅಂತ. ಓಕೆ ನಿಮ್ ಪ್ರಕಾರ ಇತ್ತಂದ್ರೆ ಅದಕ್ಕೆ ಅದ್ರ ಸಂಬಂಧಪಟ್ಟ ಅಧಿಕಾರಿಗಳನ್ನ ಫಿಲ್ಮ್ ಚೇಂಬರ್ಸ್ ನ ಹೋಗಿ ಮೀಟ್ ಆಗ್ರಿ. ನಿಮ್ ಕಡೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತೂ ಐತಿ ಆ ಟೈಟಲ್ ಕೊಡಾಕ. ಸೊ ಅದಕ್ಕೆ ಹೋಗಿ ಬೆಟ್ ಆಗಿ ಅವ್ರನ್ನ ಅಲ್ಲಿ ಕ್ಲಿಯರ್ ಮಾಡ್ರಿ ಹೊರತು ಅದೇ ಕಾರಣಕ್ಕೂ ಸೆನ್ಸೇಷನಲ್ ವಿಷಯ ಮಾಡಿ ಕಾಂಟ್ರವರ್ಸಿ ಮಾಡ್ಕೊಂಡ ಮಾರ್ಕ್ ಪಿಕ್ಚರ್ ಬಗ್ಗೆ ಅದೇ ಕಾರಣಕ್ಕೂ ಈ ತರ ವಾಫುಗಳು ಹೇಳಕ್ ಹೋಗ್ಬೇಡ್ರಿ. ಸೊ ಡಿಸೆಂಬರ್ ಸುದೀಪ್ ಅಣ್ಣ ರಿಲೀಸ್ ಆಗತೈತಿ ಫಿಲ್ಮ್. ಸೊ ಮಾರ್ಕ್ ಅಷ್ಟು ಮಂದಿಗೂ ಸೊ ವೇಟ್ ಮಾಡತ್ರಿ ಯಾರಲ್ಲ ಫಿಲ್ಮ್ ಒಂದು ನೋಡತ್ತೀನಿ ಡಿಸೆಂಬರ್ ಬರ್ತಿದ್ದ ಅಣ್ಣ ಹೇಳಣ. ಸೊ ಸುದೀಪ್ ಅಣ್ಣ ನಂತರ ಕೆಚ್ಚ ಲವ್ ಯು ವಾಸ್.